ಹೆಣ್ಣು ಹಾಗೂ ಮಣ್ಣಿಗಾಗಿ ನಡೆಯೋ ಯುದ್ಧದಲ್ಲಿ ಗುಂಡಿಗೆಯ ಕಾಳಿಗ ಸಹ ಜೋರಾಗಿದೆ. ದಟ್ಟವಾದ ಕಾಡಲ್ಲಿ ಯಾರು ಯಾತಕ್ಕಾಗಿ ಹೋರಾಡ್ತಿದ್ದಾರೆ, ಆ ಹೋರಾಟ ಹೇಗಿದೆ ಅನ್ನೋದ್ರ ಝಲಕ್ ನಿಮಗಾಗಿ ಕಾಯ್ತಿದೆ. ಜಸ್ಟ್ ಹ್ಯಾವ್ ಅ ಲುಕ್. ಹೊಸ ಪ್ರತಿಭೆಗಳ ಸಿನಿಮೋತ್ಸಾಹದ ಕೈಗನ್ನಡಿ ಈ ಕರಿಪಾಡ. ಟೀಸರ್, ಸಾಂಗ್ಸ್, ಹಿಟ್, ಟ್ರೈಲರ್ ಸಖತ್ ಇಂಪ್ರೆಸಿವ್. ನೂರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ಕರಿಕಾಡ ತೆರೆಗೆ ಸಜ್ಜು. ಹೆಣ್ಣು ಮಣ್ಣಿಗಾಗಿ ಯುದ್ಧ, ಗುಂಡಿಗೆಯ ಕಾಳಗ. ಇದು ಕರಿಕಾಡ ಚಿತ್ರದ ಟ್ರೈಲರ್ ಝಲಕ್. ಸ್ಯಾಂಡಲ್ ಪ್ರಯೋಗಗಳಿಗೆ ಫಿಲ್ಮ್ ಮೇಕರ್ಸ್ಗಳು ತೆರೆದುಕೊಂಡಿದ್ದಾರೆ. ಇಂತಹ ಸುವರ್ಣ ಸ್ಪರ್ಧಾತ್ಮಕ ಕಾಲಘಟ್ಟದಲ್ಲಿ ಯುವ ಸಿನಿಮೋತ್ಸಾಹಿ ಪಡೆಯೊಂದು ಕರಿಕಾಡ ಅನ್ನೋ ಸಿನಿಮಾ ಮಾಡಿ ತೆರೆಗೆ ತರ್ತಿದೆ. ಟೀಸರ್ ಹಾಗೂ ಸಾಂಗ್ಸ್ ಇಂಪ್ರೆಸಿವ್ ಆಗಿದ್ದವು. ಇದೀಗ ಟ್ರೈಲರ್ ಅದನ್ನ ಮೀರಿಸೋ ರೇಂಜ್ಗಿದೆ. ಎಲ್ಲಿಯೂ ಇದೊಂದು ಹೊಸಬರ ಪ್ರಯತ್ನ ಅನಿಸಲ್ಲ, ಬದಲಿಗೆ ಭಿನ್ನ ಅಲೆಯ ಪ್ರಯೋಗವಾಗಿ ಕಾಣ್ತಿದೆ. ಇಷ್ಟೆಲ್ಲ ಗಾಂಚನೆ ಮಾಡ್ತೀರಾ ಅಂದ್ರೆ ನಿಮ್ ಗುಂಡಿಗೆ ನೋಡ. ರಿದ್ದಿ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ನಡಿ ಕಾಡ ನಟರಾಜ್ ಕಥೆ ಬರೆದು ನಿರ್ಮಾಣ ಕೂಡ ಮಾಡಿರುವ ಚಿತ್ರ ಈ ಕರಿಕಾಡ. ಈ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನೆರವೇರಿತು. ತನ್ನ ಕಂಟೆಂಟ್ ಮೇಕಿಂಗ್ ಮೂಲಕವೇ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟು ಹಾಕಿರುವ ಈ ಚಿತ್ರಕ್ಕೆ ಕೆ ವೆಂಕಟೇಶ್ ಚಿತ್ರಕಥೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಪ್ರಪಂಚದಲ್ಲಿ ಯುದ್ಧ ಶುರುವಾಗೋದು ಒಂದು ಹೆಣ್ಣಿಗೆ, ಇನ್ನೊಂದು ಮಣ್ಣಿಗೆ ಎಂಬ ಡೈಲಾಗ್ ಸೇರಿದಂತೆ ಹಲವು ವಿಶೇಷತೆಗಳು ಈ ಟ್ರೈಲರ್ನಲ್ಲಿವೆ. ವೇದಿಕೆಯಲ್ಲಿ ಮಾತನಾಡಿದ ನಾಯಕ ಕಾಡ ನಟರಾಜ್, ನಾನು ಮತ್ತು ನಿರ್ದೇಶಕ ಕೆ ವೆಂಕಟೇಶ್ ಸೇರಿ ಈ ಸಿನಿಮಾ ಜರ್ನಿ ಶುರು ಮಾಡಿದೆವು. ಚಿತ್ರದ 7 ಹಾಡುಗಳು ಅದ್ಭುತವಾಗಿವೆ. ಆ ಪೈಕಿ ರತನಿ ಸಾಂಗ್ ಬಿಟ್ಟು 6 ಹಾಡನ್ನ ನಿರ್ದೇಶಕರೇ ಬರೆದಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿತ್ರಕ್ಕೆ ಶಕ್ತಿ ತುಂಬಿದೆ. ನಮ್ಮ ಚಿತ್ರ ಪ್ರೇಕ್ಷಕರನ್ನ ರಂಜಿಸಿ ಅಳಿಸುತ್ತದೆ ಎಂಬ ವಿಶ್ವಾಸವಿದೆ. 5 ಭಾಷೆಯಲ್ಲಿ ಚಿತ್ರ ತಯಾರಾಗಿದ್ದು ಕನ್ನಡ, ತಮಿಳು, ಮಲಯಾಳಂ ರೆಡಿ ಇದೆ. ತೆಲುಗು ಮತ್ತು ಹಿಂದಿ ಭಾಷೆಯ ಚಿತ್ರ ಸೆನ್ಸಾರ್ ಆಗಬೇಕಿದ್ದು ವಾರದ ನಂತರ ರಿಲೀಸ್ ಮಾಡುತ್ತೇವೆ. ಕರ್ನಾಟಕದಲ್ಲಿ 100 ಥಿಯೇಟರ್ ಕನ್ಫರ್ಮ್ ಆಗಿವೆ ಎಂದರು. ಸಾಂಗ್ಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನ ಆಡಿಯನ್ಸ್ ನ ಲಾಸ್ಟ್ ವರೆಗೂ ಅಳಿಸಿ ನಗಿಸಿ ಮತ್ತೆ ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಇದೆಲ್ಲದನ್ನ ಬರ್ದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 6 ಸಾಂಗ್ಸ್ 7 ಅಲ್ಲಿ 6 ಅವರೇ ಬರ್ದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸ್ ಕೂಡ ಇವನ್ ಮಗುಲ್ ಇರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಅಂತ ಬಿಟ್ರೆ ಸೊ ಎಲ್ಲಾ ಸಾಂಗ್ ನ ಅವರೇ ಬರ್ದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವಾಗ ಸೂಟ್ ಆಗುತ್ತೆ, ಯಾವ ಸೂಟ್ ಆಗಲ್ಲ. 6ನೇ ತಾರೀಕು ನಮ್ದು ಮೂವಿ ಬರ್ತಾ ಇದೆ. ಸೊ ವಿ ಆರ್ ರಿಲೀಸಿಂಗ್ ಅಟ್ ಟೈಮ್. ಎಲ್ಲರೂ ಥಿಯೇಟರ್ ನೋಡಿ ಎಂಜಾಯ್ ಮೂವಿ. ಆಡಿಯನ್ಸ್ ಅಂದ್ರೆ ನಮ್ದು ಮೇನ್ ಸ್ಟ್ರೆಂತ್ ಹೇಳ್ಬೇಕಂದ್ರೆ ಕಂಟೆಂಟ್ ಇಸ್ ಅ ಮೇನ್ ಥಿಂಗ್. ಕಂಟೆಂಟ್ ಅಲ್ಲಿ ನಮಗೆ 100% ಕಾನ್ಫಿಡೆನ್ಸ್ ಇದೆ. ಆಮೇಲೆ ಆಡಿಯನ್ಸ್ ಎಸ್ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ಇದೆ. ಸರ್ ಈಗ ಏನಂದ್ರೆ ನಮ್ದು 5 ಲ್ಯಾಂಗ್ವೇಜ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ದು. ಏನಾಯ್ತಂದ್ರೆ ಕನ್ನಡ ಜಸ್ಟ್ 2 days ಬ್ಯಾಕ್ ನಮಗೆ ಸೆನ್ಸಸ್ ಮಾಡಿದೆ. ಮಲಯಾಳಂ ಮತ್ತೆ ತಮಿಳ್ ಇನ್ನೊಂದು 2 ದಿವಸ ಕೊಡುತ್ತೆ. ಮೇ ಬಿ 1 week ಡಿಲೇ ಆಗಿ ಬರುತ್ತೆ ಅಷ್ಟೇ. ಹಿಂದಿ ಅಂಡ್ ತೆಲುಗು 1 week ಡಿಲೇ ಆಗುತ್ತೆ ಅಷ್ಟೇ. ಸೊ ಇನಿಷಿಯಲ್ ಸ್ಟೇಜ್ ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ. ಆಕ್ಚುಲಿ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ. ಆಸ್ ಆಫ್ ನೌ 100 ಕನ್ಫರ್ಮ್ ಆಗಿದೆ. ಚಿತ್ರದ ನಿರ್ಮಾಪಕಿ ದೀಪ್ತಿ ದಾಮೋದರ ಮಾತನಾಡಿ, ಚಿತ್ರದ ಪ್ರೊಡ್ಯೂಸರ್ ನಾನೇ ಆದ್ರೂ ಇನ್ನು ಸಿನಿಮಾ ನೋಡಿಲ್ಲ. ನಿಮ್ಮ ಜೊತೆ ಚಿತ್ರ ನೋಡಲು ಕಾಯುತ್ತಿದ್ದೇನೆ ಎಂದರು. ನಿರ್ದೇಶಕ ಕೆ ವೆಂಕಟೇಶ್ ಮಾತನಾಡಿ, ಈ ಸಿನಿಮಾ ಹಬ್ಬದೂಟದ ತರ. ಈಗಾಗಲೇ ಸೆನ್ಸಾರ್ ಆಗಿದ್ದು UA ಪತ್ರ ಸಿಕ್ಕಿದೆ. ಸಿನಿಮಾ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದೆ ಎಂದರು. ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ. ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್. ಹೇಳಿದಂಗೆ 6th ಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್. ಕರಿಕಾಡ ಒಂದು ಹಬ್ಬದ ಊಟ ಅಂತ.
ಸೊ ಒಂದು ಬಾಳೆಹಣ್ಣಿನ ಹಾಸಿದ್ರೆ ಹಬ್ಬದೊಟ್ಟದಲ್ಲಿ ಎಲ್ಲ ಉಪ್ಪಿನಕಾಯಿಯಿಂದ ಸ್ವೀಟ್ಸಿಂದ ಎಲ್ಲ ಆ ಬಾಳೆಹಣ್ಣು ಹೇಗೆ ತುಂಬಿರುತ್ತೋ ಹಾಗಿರುತ್ತೆ ಕರಿಕಾಣ. ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವ್ರಿಗೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಾಣ. 2 ಸಮಾನಾಗಿದೆ ಸರ್. ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಒಳಗಡೆ ಕನ್ಫರ್ಮ್ ಮಾಡ್ತೀನಿ ಸರ್. ಸೆನ್ಸಾರ್ ನಡೀತಾ ಇದೆ. ಸೊ 3 ಲ್ಯಾಂಗ್ವೇಜ್ ಅಂತೂ ರೆಡಿ ಮಾಡಿದ್ವಿ. ಕನ್ನಡ ಆಗಿದೆ ಸರ್, ಕನ್ನಡ, ಮಲಯಾಳಂ, ತಮಿಳು. ನಾಯಕಿ ನಿರೀಕ್ಷಾ ಶೆಟ್ಟಿ ಮಾತನಾಡಿ, ನಾನಿಲ್ಲಿ ತಂಗಾಳಿಯಾಗಿ ಬರ್ತೀನಾ ಬಿರುಗಾಳಿ ಆಗಿರ್ತೇನಾ ಅನ್ನೋದನ್ನ ನೀವು ಚಿತ್ರದಲ್ಲೇ ನೋಡಿ. ಹಳ್ಳಿ ಹುಡುಗಿಯ ಪಾತ್ರ ಮಾಡೋದು ಚಾಲೆಂಜ್ ಆಗಿತ್ತು. ಹಳ್ಳಿ ಸೊಗಡಿಗೆ ಹೊಂದಿಕೊಳ್ಳಲು ಕಷ್ಟ ಆಯ್ತು ಎಂದ್ರು. ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ. ಇನ್ನ ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರನ್ಮೆಂಟ್